ಈ ಮನೆಯಲ್ಲಿ ಆಗುವಂಥ ಮಾಲಿನ್ಯ ಅಂದರೆ ಯಾವ ರೀತಿ ಪರಿಣಾಮ ಬೀರುತ್ತೆ ತಾಯಿ ಮೇಲೆ ಅಥವಾ ಮಕ್ಕಳ ಮೇಲೆ ಅಂತ ನೋಡಿ. ಮೊಟ್ಟ ಮೊದಲಾಗಿ ಮಲಿನತೆ ಅನ್ನೋದೇ ತಪ್ಪು. ಅದು ಮನೆ ಒಳಗಾಗಿರ್ಬೋದು, ಹೊರಗಾಗಿರ್ಬೋದು, ಮನಸ್ಸಿನಲ್ಲಾಗಿರ್ಬೋದು. ಇದ್ರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಂಡು ಕೂಲಂಕುಷವಾಗಿ ಪರಿಗಣನೆ, ಪರಿಶೀಲನೆ, ಪರಾಮರ್ಶೆ ಮೂರನ್ನು ಮಾಡಿ ತದನಂತರ ನಾವು ಒಂದು ಲೈಫ್ ಸ್ಟೈಲ್ ನಿವಾರಣೆ, ನಿಯಂತ್ರಣ ಮಾಡಿಕೊಂಡು ಜೀವನ ನಡೆಸ್ತಕ್ಕಂಥದ್ರಲ್ಲಿ ಇರೋದು ಅರ್ಥ ಅಂತಕ್ಕಂಥದ್ದು. ಇವತ್ತು ಲೈಫ್ ಸ್ಟೈಲ್ ಅಂದ್ರೆ ಹಳ್ಳಿ ಜನಕ್ಕೆ ಲೈಫ್ ಸ್ಟೈಲ್ ಅಂದ್ರೆ ನಿಜವಾಗ್ಲೂ ಅರ್ಥನೇ ಇವತ್ತು ನೋಡಿ. ಜೀವನ ಶೈಲಿ ಅವ್ರಿಗೆ ಗೊತ್ತಿರೋದು. ಸಮರ್ಪಕವಾದ ಸುಧಾರಿತವಾದಂತಹ ಜೀವನ ಶೈಲಿ ನಡೆಸ್ತಾ ಇರೋರು ಅವರು. ಇವತ್ತು ಕೂಡ ಹಿಂದಿನ ಸಾಂಪ್ರದಾಯಿಕ ದೃಷ್ಟಿಕೋನದಲ್ಲಿ ನೀವು ಕ್ಲಾಸಿಕಲ್ ಆಗಿ ನೀವು ಟ್ರೆಡಿಷನ್ನ ಒಳಹೊಕ್ಕು ನೋಡಿದಾಗ ಬೇವನ್ನು ಉಪಯೋಗ ಮಾಡಿದರೆ ನಿಂಬ ಅಂತ ಕರಿತೀವಿ. ಸಂಸ್ಕೃತದ ಹೆಸರು ಬೇವಿಗೆ ನಿಂಬ ಅಂತಕ್ಕಂಥದ್ದು ಕರಿತೀವಿ. ಹೀಗೆ ತುಳಸಿ ಆಗಿರ್ಬೋದು, ಆರಗ್ವದ ಆಗಿರ್ಬೋದು, ಕದಿರ ಆಗಿರ್ಬೋದು, ಕತ್ತ ಆಗಿರ್ಬೋದು, ಹೀಗೆ ಅನೇಕ ದ್ರವ್ಯಗಳ ಹಿಂದಿನ ಕಾಲದಲ್ಲಿ ಒಲೆಗೆ ಉಪಯೋಗ ಮಾಡ್ತಿದ್ರು. ಇವತ್ತು ರಬ್ಬರ್ ಟ್ರೀ ಬರ್ತಾ ಇದೆ, ಓಕ್ ಬರ್ತಾ ಇದೆ, ವೇಸ್ಟ್ ವುಡ್ಗಳು ಬೇಕಾದಷ್ಟು, ಈ ಹುಚ್ಚು ಬೇವು ಅಂತಕ್ಕಂಥದ್ದಾಗಿರ್ಬೋದು, ಹೀಗೆ ಅನೇಕ ಹೊಸ ಹೊಸ ತಳಿಗಳು, ಹೊಸ ಹೊಸ ನಮ್ಮದೇ ಆದಂತಹ ನಮ್ಮದೇ ಅಲ್ಲದೆ ಅಂತಹ ತಳಿಗಳನ್ನ ನಾವು ಉಪಯೋಗ ಮಾಡ್ತಿರ್ತೀವಿ. ಅದು ಕೂಡ ಸಾತ್ಮ್ಯತೆ ಅಲ್ಲದೆ ಇರತಕ್ಕಂಥದ್ದು ಒಂದು ಅಂಶ. ಎರಡನೆಯದು, ನೀವು ಆ ಒಂದು ಆಸ್ಪೆಕ್ಟನ್ನು ನೋಡೋದ್ರ ಜೊತೆಗೆ ಇವತ್ತು ಸಿಟೀಸಲ್ಲಾಗಿರ್ಬೋದು, ಹಳ್ಳಿಯ ಮನೆಗಳಲ್ಲಾಗಿರ್ಬೋದು, ನಾವು ಡಾಂಬಾರ್ ಗುಳಿಗೆಗಳನ್ನ ಉಪಯೋಗ ಮಾಡ್ತಕ್ಕಂಥದ್ದಾಗಿರ್ಬೋದು, ಆ್ಯಂಡ್ ಕೆಮಿಕಲ್ ಪರ್ಫ್ಯೂಮ್ಸ್ನ ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಬೇರೆ ಎರೋಸಾಲ್ಸ್ ಆಗಿರ್ಬೋದು, ಬೇರೆ ಇನ್ನಿತರ ಇಂಟರ್ನಲ್ ಪೊಲ್ಯೂಟೆಂಟ್ಸು, ಈ ದೃಷ್ಟಿಕೋನದಲ್ಲೂ ಕೂಡ ನಾವು ಗಮನ ಹರಿಸ್ತಕ್ಕಂಥದ್ದು ಬಹಳ ಅವಶ್ಯ ಮತ್ತು ಅನಿವಾರ್ಯ ಅಂತಕ್ಕಂಥದ್ದು. ಎಲ್ಲಿವರೆಗೂ ಇದರ ಬಗ್ಗೆ ಕೂಲಂಕುಷವಾಗಿ ಅಂದರೆ ಒಲೆ ಉರಿ ಹಚ್ಚಿದ ತಕ್ಷಣ ಮಾಲಿನ್ಯ ಆಗಿಬಿಡುತ್ತೆ ಅಂತಕ್ಕಂಥದ್ದಲ್ಲ. ಯಾವುದನ್ನು ನಾವು ಇಂಧನವನ್ನಾಗಿ ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿಯನ್ನು ಬಳಕೆ ಮಾಡ್ತೀವಿ ಅಂತಕ್ಕಂಥದ್ದು ಒಳ್ಳೆಯದು. ಸೊ ಆ ಆ್ಯಂಗಲ್ ನಾವು ಅದನ್ನು ಒಳ ಹೋಗಿ ನೋಡ್ತಕ್ಕಂಥದ್ದು ಬಹಳ ಒಂದು ಪ್ರಮುಖವಾದಂತಹ ಅಂಶ. ಈ ಒಂದು ಸೌದೆಯಲ್ಲಿ ಅವರೇನು ಅಡುಗೆ ಮಾಡ್ತಾರೆ, ಇತಿಹಾಸ ಸಾವಿರಾರು ವರ್ಷಗಳಿಂದ ಇದೆ. ಸೌದೆ ಮಾಡಿದ ತಕ್ಷಣ ಮಲಿನ ಆಗ್ಬಿಡುತ್ತೆ ಅಂತಕ್ಕಂಥದ್ದಲ್ಲ. ಯಾವ ಸೌದೆ ಎಷ್ಟು ಪ್ರಮಾಣದಲ್ಲಿ ಅದಕ್ಕೇನು ವೆಂಟಿಲೇಷನ್ ಇಲ್ಲದೆ ಉಪಯೋಗ ಮಾಡ್ತಿರ್ತೀವಿ. ಇದರ ಈಗ ಮುಂಚೆ ನೋಡಿ, ಬಚ್ಚಲ್ ಮನೆಯಿಂದ ತುಂಬಾ ಹೊರಗಿರ್ತಾ ಇತ್ತು. ಅಡಿಗೆ ಮನೆಗೆ ಅಗ್ನಿ ಮೂಲೆ, ಅದಕ್ಕೊಂದು ಸ್ಪೆಸಿಫೈಡ್ ಗಾಳಿ. ಇವಾಗ ವಾಸ್ತವ ಮರ್ತೆ ಹೋಗಿದ್ದಾರೆ, ಬರೀ ವಾಸ್ತು ಅಷ್ಟೇ ನೋಡ್ತಾರೆ. ವಾಸ್ತುವಿನ ಜೊತೆಗೆ ವಾಸ್ತವ ನೋಡ್ತಕ್ಕಂಥದ್ದು ಆಗಿನ ಕಾಲದಲ್ಲಿ ಕಾನ್ಸೆಪ್ಟ್ ಇರ್ತಿತ್ತು. ಸೊ ನೀವು ಯಾವುದೇ ಒಂದು ಮನೆಯನ್ನು ಡಿಸೈನ್ ಮಾಡಬೇಕಾದ್ರೆ ಆ ಹೆಲ್ತ್ ಪರ್ಸ್ಪೆಕ್ಟಿವ್ನ ಬಹಳ ಒಂದು ಸ್ಪೆಸಿಫೈಡ್ ಪ್ರೋಟೋಕಾಲಲ್ಲಿ ಇಟ್ಕೊಂಡು ಅದರ ಬಗ್ಗೆ ಗಮನವನ್ನು ಹರಿಸ್ತಾ ಇದ್ರು ಅಂತಕ್ಕಂಥದ್ದು. ಇವತ್ತು ಹಳ್ಳಿಗಳು ಆಧುನಿಕತೆಯ ಭರಾಟೆಯಲ್ಲಿ ಮುನ್ನುಗ್ತಾ ಇರೋದ್ರಿಂದ ಈ ಥರದ ಸಮಸ್ಯೆಗಳಾಗ್ತಾ ಇದೆ. ಇನ್ನೊಂದು ಪ್ರಮುಖವಾದಂಥ ಅಂಶ ಆಗ್ರಹಣ ಮರದ ಸೇವನ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ. ಕೆಟ್ಟ ಅನಿಲಗಳನ್ನ ಉತ್ಪನ್ನ ಮಾಡ್ತಕ್ಕಂಥ ದ್ರವ್ಯಗಳನ್ನು ನಾವು ಸುಟ್ಟಾಗ ಡೆಫಿನೆಟ್ಲಿ ಅದನ್ನು ನಾವು ಇನ್ಹೇಲ್ ಮಾಡ್ತೀವಿ. ಒಂದು ತಾಯಿ ತನ್ನ ಗರ್ಭದಲ್ಲಿರ್ತಕ್ಕಂಥ ಶಿಶುವಿನ ಮೇಲೆ ನೇರ ವಿಧವಾದಂತಹ ಪರಿಣಾಮ, ಸೈಕಾಲಜಿಕಲಿ, ಸೈಕೋಸೊಮ್ಯಾಟಿಕಲಿ ಎರಡು ದೃಷ್ಟಿಕೋನದಲ್ಲಿ ಆಗ್ತಕ್ಕಂಥದ್ದು ನಾವು ಐತಿಹ್ಯವಾಗಿ ನೋಡ್ತಾನೆ ಬರ್ತಿದ್ದೀವಿ. ಸೊ ಹೀಗಾಗಿ ಇದ್ರ ಬಗ್ಗೆ ಒಂದು ಸ್ಪೆಸಿಫೈಡ್ ಅಪ್ರೋಚು, ಸ್ಪೆಸಿಫೈಡ್ ಗಮನ, ಅದರ ಬಗ್ಗೆ ಒಂದು ಕಾಳಜಿ ಒಬ್ಬ ಶ್ರೀಸಾಮಾನ್ಯ ಹೊಂದಿರತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಅಂಶ. ಓಕೆ ರಘು ಅವರೇ, ಈಗ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಹೊರ ಹಾಕಿರುವಂತ ಈ ಒಂದು ವರದಿ ಈ ನಿಜವಾಗ್ಲೂ ಕೂಡ ಆತಂಕಕಾರಿ ವಿಚಾರಣೆ. ಇದು ಮಕ್ಕಳ ವಿಚಾರ ಸಂಬಂಧಪಟ್ಟ ಆಗಿರ್ಬೋದು, ಗರ್ಭಿಣಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಈ ಒಂದು ರಿಪೋರ್ಟ್ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್? ಮೊದಲನೇದು ಶಿಶು ಮರಣ ಅಂತ ಏನಿದೆ ಅದು ಅಬ್ಸಲ್ಯೂಟ್ ನಂಬರ್ಲಿ ಜಗತ್ತಿನ ಕ್ಯಾಪಿಟಲ್ ಭಾರತ. 5% ಅಂದರೆ 100ಕ್ಕೆ 50 ಮಕ್ಕಳು ಭಾರತದಲ್ಲಿ 1 ವರ್ಷ ದಾಟೋದಿಲ್ಲ. ಕ್ಲಿಂಟನ್ CIA ಮೂಲಕ ಒಂದು ಕಮಿಟಿ ಮಾಡಿದ್ದ. ಒಂದು ದೇಶ ಬಿದ್ದು ಹೋಗುತ್ತೋ, ಏಳುತ್ತೋ, ಎಚ್ಚೆತ್ಕೊಳ್ಳುತ್ತೋ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಏನು ಪ್ಯಾರಾಮೀಟರ್ಸ್ ತನ್ನಿ ಅಂತ ಹೇಳ್ಬಿಟ್ಟು. ಆಗ ಅವರು ಸುಮಾರೆಲ್ಲ ತರ್ತಾರೆ. ಒಂದು ದೇಶ ಒಳ್ಳೆಯದೋ ಕೆಟ್ಟದ್ದು ಹೇಗೆ ಅನ್ನೋದ್ರ ಬಗ್ಗೆ ಸುಮಾರು ಪ್ಯಾರಾಮೀಟರ್ಸ್ ತರ್ತಾರೆ. ಅದರಲ್ಲಿ ಒಂದು ಇಟ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ಏನು ಅಂತ ಹೇಳಿದರೆ, ಯಾವ ದೇಶ ತನ್ನ ಎಳೆ ಮಕ್ಕಳನ್ನು ಮೊದಲನೇ ವರ್ಷ ದಾಟಿಸೋದಕ್ಕೆ ತಾಕತ್ತಿಲ್ವೋ ಅದು ಕಳಪೆ ದೇಶ ಅಂತಕ್ಕಂಥದ್ದು. ಇಲ್ಲಿ IMR ಅಂತಾರೆ, ಇನ್ಫೆಂಟ್ ಮಾರ್ಟಾಲಿಟಿ ರೇಟ್. ಇಲ್ಲಿ ನಾವು 50 ಲಕ್ಷ ಮಕ್ಕಳು, ಇದು ಹೇಳ್ತಾರೆ ಓಷನ್ಸ್ ಆಫ್ ಡೆತ್ ಅಂತ, ಸಾವಿನ ಸಾಗರ ಅಂತ, ಎಳೆ ಮಕ್ಕಳ ಸಾವಿನ ಸಾಗರ ನಮ್ಮ ದೇಶ. ಇಲ್ಲಿ 50 ಲಕ್ಷ ಮಕ್ಕಳು IMRನ ಮೊದಲನೇ ವರ್ಷ ದಾಟೋದಿಲ್ಲ. ಆಯ್ತಾ? ಈಗ 50 ಇದೆ, ಅದೇ ನೀವು ಸ್ಕ್ಯಾಂಡಿನೇವಿಯನ್ ಕಂಟ್ರೋಲ್ನ 3 ಇದೆ. ಇದು ಒಂದು ದೇಶದ ನಿಜವಾದ ಸಮಗ್ರತೆ, ಸಮಾಜದ ಅಭಿವೃದ್ಧಿ ಆಗ್ತಾ ಇದೆ. ಬೇರೆ ಬೇರೆ ವಿಶ್ವಸಂಸ್ಥೆ ಇರ್ಬೋದು, ಬೇರೆ ಬೇರೆ ಆರೋಗ್ಯ ಸಂಸ್ಥೆಗಳಿರ್ಬೋದು, WHO ಇರ್ಬೋದು, ಏನೆಲ್ಲ ಗೈಡ್ ಲೈನ್ಸ್ ಎಲ್ಲ ಇದೆ, ಅವೇನು ಪಾಲಿಸ್ತಾ ಇಲ್ಲ. ಯಾವ ಸಮಾಜ ಎಳೆ ಮಕ್ಕಳನ್ನ 1 ವರ್ಷ ದಾಟಿಸೋದಕ್ಕೆ ತಾಕತ್ತಿಲ್ವೋ ಆ ಸಮಾಜವನ್ನ ದೊಡ್ಡ ಸಮಾಜ ಅಂತ ಹೇಳಿ ನಾವು ಬಹಳ ಹೆಗ್ಗಳಿಕೆಯಿಂದ ಹೇಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಮೊದಲನೇದಾಗಿ ಶಿಶು ಮರಣ ಆಗೋದಕ್ಕೆ ಕಾರಣಗಳೇನು? ಅನೇಕ ಕಾರಣಗಳು ಇದಾವೆ. ಕೇರಳದಲ್ಲಿ ಆಗ್ತಾ ಇಲ್ಲ, ಕರ್ನಾಟಕದಲ್ಲಿ ಆಗ್ತದೆ. ಯಾಕೆ? ಗುಂಡ್ಲುಪೇಟಲ್ಲಿ ಆಗುತ್ತೆ, ವಯನಾಡಲ್ಲಿ ಆಗಲ್ಲ. ಯಾಕೆ? ಇದೇ ದೇಶದಲ್ಲಿ
ಸೊ ಇಲ್ಲಿ ಅಲ್ಲಿ ಇವರು ಹೇಳಿರುವಂತ ಕಾರಣಗಳು, ಈ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಹೇಳಿರೋ ಕಾರಣಗಳು ನೋಡಿದ್ರೆ ಗ್ರಾಮೀಣ ಭಾರತದಲ್ಲಿ ಚರಂಡಿ, ತಿಪ್ಪೆ ಅಥವಾ ಒಂದು ವಲಯದಿಂದ ಬರುವಂತ ಹೊಗೆ, ಚಿಮಣಿ ಹೊಗೆ, ಇವುಗಳಿಂದಾಗಿ ಈ ರೀತಿ ಜಾಸ್ತಿ ಆಗ್ತದೆ. ಖಂಡಿತ ಹೌದು, ಅದು ಇಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಭಾರತದ ಒಂದು ದುರಂತ ಏನು ಅಂದ್ರೆ, ಇಷ್ಟು 67 ವರ್ಷ ಸ್ವತಂತ್ರ ಬಂದ್ರು ಒಂದು ವೈಜ್ಞಾನಿಕ ಒಲೆ ಕೊಡಕ್ಕಾಗ್ಲಿಲ್ಲ ನಮಗೆ. ಚಂದ್ರನ ಮೇಲೆ ಕಳಿಸಿದೀವು, ಬೇಲೆಲ್ಲ ಮಾಡಿದೀವು, ಒಲೆ ಇಲ್ಲ ರೀ. ಇದು ನಿಜವಾಗಿ ನನಗಂತೂ ಶಾಕಿಂಗು. ಏಕೆ ಹೇಳ್ತಾರೆ, ಸೈನ್ಸ್ ಅಂದ್ರೆ ಯಾರಿಗೆ? ರೂಸ್ವೆಲ್ಟ್ ಹೇಳಿದ್ದ, ಅನ್ಕಾಮನ್ ನಾಲೆಡ್ಜ್ ಫಾರ್ ದ ಕಾಮನ್ ಮ್ಯಾನ್ ಅಂತ. ಆಯ್ತಾ? ಈ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನು ಯುದ್ಧಕ್ಕೆ ಉಪಯೋಗಿಸ್ತೀವಿ ನಾವು, ಒಲೆ ಮಾಡಕ್ಕೆ ವಿಜ್ಞಾನ ಇಲ್ಲ ಅಂದ್ರೆ ಇನ್ನೇನಕ್ಕೆ ಹೇಳಿ? ಇವತ್ತು ಭಾರತದಲ್ಲಿ ಸೌದೆ ಇರ್ಬೋದು, ಇನ್ನೊಂದಿರ್ಬೋದು, ಹೇಗಿರ್ಬೋದು, ವೈಜ್ಞಾನಿಕ ಎಲ್ರಿಗೂ ನಾವು LPG ಪೈಪ್ ಹಾಕ್ತೀವಿ ಅಂತಕ್ಕಂಥದ್ದು ಭಾಳ ಒಳ್ಳೆಯದು. ಕ್ಲೀನ್ ಫ್ಯೂಯಲ್ ಅಂತಕ್ಕಂಥದ್ದು ಭಾಳ ಮುಖ್ಯ, ಇಲ್ಲ ಅಂತಲ್ಲ. ಆದರೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲೇ ಈ ಕ್ಲೀನ್ ಎನರ್ಜಿಯನ್ನು ಪಡಿತಕ್ಕಂಥ ಒಂದು ಒಲೆ ಕೊಡೋದಕ್ಕೆ ನಮ್ಮಲ್ಲಿ ಆಗ್ತಾ ಇಲ್ಲ. ಇದು ಶಿಶು ಮರಣಕ್ಕೆ ಬಹಳ ಮುಖ್ಯ. ಮತ್ತೆ ಇಡೀ ನೀರಿನ ವ್ಯವಸ್ಥೆಯನ್ನು ಕುಲುಷಿತಗೊಳಿಸಿರ್ತಕ್ಕಂಥದ್ದು. ಒಂದು ನದಿಯಲ್ಲಿ ನೀರು ಕುಡಿಯಂಗಿಲ್ಲ. ಇದು ನಮ್ಮ ನಿಜವಾಗಿ ದುರಂತ. ಫ್ಲೂರೈಡ್ ನೋಡಿ, 276 ಜಿಲ್ಲೆಗಳಲ್ಲಿ ಫ್ಲೂರೈಡ್ ಪ್ರಾಬ್ಲಮ್ ಇದೆ. ಅದಾದ್ರೂ ಬಿಡಿ, ನಾವು ಮಾಡಿದ್ದಲ್ಲ ಅಂತ ಹೇಳೋಣ. ಭೂಮಿಯ ಗರ್ಭದಲ್ಲಿ ಫ್ಲೂರೈಡ್ ಇದೆ, ಅದಾಗ್ತದೆ, ಇದೆ ಅಂತ ಹೇಳ್ತಕ್ಕಂಥದ್ದು. ಆದರೆ ಸಾಮಾನ್ಯವಾಗಿ ಮಾಲಿನ್ಯ ಅಂತಕ್ಕಂಥದ್ದು ಯಾವುದು? ಗಂಗಾ ನದಿಯಲ್ಲಿ ಮೊನ್ನೆ ಸಾಧುಗಳು ಮುಳುಗುವಾಗ ಯಾರೋ ಸಾಧುಗಳು ಡಿಮಾಂಡ್ ಮಾಡಿದ್ರು, ನಾವು ಪಕ್ಕದಲ್ಲಿ ಒಂದು ಕೆರೆ ಕಟ್ಸ್ಕೊಳ್ಬೇಕು, ಅಲ್ಲಿ ಹೋಗಿ ಮುಳುಗ್ತೀವಿ ಅಂತ ಹೇಳಿದ್ರೆ, ಅಂಥ ಒಂದು ದುರಂತದ ಪರಿಸ್ಥಿತಿ ಇದೆ ಈ ಮಾಲಿನ್ಯ. ಏನು ಅದಕ್ಕೆ ಹೇಳ್ತಾರೆ, ಯಾವುದೇ ಒಂದು ಇದಕ್ಕೆ ಒಂದು ಈ ಮಾಲಿನ್ಯ ಇರ್ತಕ್ಕಂಥದ್ದು ಇರ್ಬೋದು, ನೀರು ಅಂತಕ್ಕಿರ್ತದ್ದು, ಆಹಾರ ಅಂತಕ್ಕಿದ್ದದ್ದು, ಇವೆಲ್ಲ ಸಾರ್ವಜನಿಕ ಸಮಸ್ಯೆಗಳು. ಸಾರ್ವಜನಿಕ ಸಮಸ್ಯೆಗಳಿಗೆ ವೈಯಕ್ತಿಕ ಪರಿಹಾರವನ್ನು ಹುಡುಕಬಾರದು. ನೀರು ಕೆಟ್ಟೋಗಿದೆ ಅಂದ್ರೆ ಬಾಟ್ಲ್ ತಗೊಳ್ಳೋದು, ಅಥವಾ ಇನ್ನೇನು ಆಗಿದೆ ಅಂದರೆ ನಂದೇ ಆದ ಫ್ಯೂಯಲ್ ಮಾಡ್ಕೊಳ್ತಕ್ಕಂಥದ್ದು, ಗಾಳಿ ಕೆಟ್ಟೋಗಿದೆ ಅಂದರೆ ಆಕ್ಸಿಜನ್ ಸಿಲಿಂಡರ್ ಜೇಬಲ್ಲಿ ಇಟ್ಕೊಳ್ಳೋದು, ಇವೆಲ್ಲ ಮಾಡ್ಕೊಳಕ್ಕಾಗಲ್ಲ. ಇದು ಸಾರ್ವಜನಿಕ ವ್ಯವಸ್ಥೆಯನ್ನು ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಬೇಕು. ಇಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ. ಓಕೆ, ಮತ್ತೊಂದು ಕಿಶೋರ್ ಅಂದ್ರೆ ಇಲ್ಲಿ ನೋಡುವಂಥದ್ದು ಗ್ರಾಮೀಣ ಭಾರತದ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಅಂದ್ರೆ ಈಗ ಸಿಟಿಯಲ್ಲಿರೋ ಮಕ್ಕಳೆಲ್ಲ ಆರೋಗ್ಯವಂತರಾಗಾದ್ರೆ? ಸರ್ಟನ್ಲಿ ನಾಟ್. ದಟ್ ಇಸ್ ವಾಟ್ ಐ ವಾಸ್ ಟೆಲಿಂಗ್ ಟು ಟೆಲ್ ಯು. ನೋಡಿ, ಪಂಚಮಹಾಭೂತಗಳು ಪೃಥ್ವಿ, ತೇಜು, ವಾಯು, ಆಕಾಶ ಅಂತ ನಾವೇನು ಕರಿತೀವಿ, ಇದಕ್ಕೆ ವಿರುದ್ಧವಾಗಿ ಯಾವುದೇ ಒಂದು ಶಕ್ತಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಮನಗಂಡು ಮಾಡ್ಕೋಬೇಕು. ಇವತ್ತು ಏನೊಂದು ಬೆಂಕಿ ತನ್ನ ಸ್ವರೂಪವನ್ನು ತೋರಿಸ್ತದೆ ಅಂದರೆ, ನಾವು ಜಾಸ್ತಿ ಬುದ್ಧಿವಂತನ ತೋರಿಸೋದನ್ನು ನಿಯಂತ್ರಣ, ನಿಗ್ರಹ ಮಾಡಲಿಕ್ಕೆ ಸದಾಕಾಲ ಸಾಧ್ಯ ಇಲ್ಲ. ಯು ಕ್ಯಾನ್ ಡೂ ಇಟ್ ಫಾರ್ ಸಮ್ ಟೈಮ್, ಬಟ್ ನಾಟ್ ಅಟ್ ಆಲ್ ಟೈಮ್ಸ್ ಅಂತಕ್ಕಂಥದ್ದು ಹೇಳ್ತೀವಿ. ಸೊ ಹೀಗಾಗಿ ಯಾವಾಗ ನಾವು ಮಲಿನತೆ ಅಂತಕ್ಕಂಥದ್ದು ನಮ್ಮ ಆಹಾರ ಸೇವನಾ ಪದ್ಧತಿ, ಇವತ್ತು ನೋಡಿ, ಸಿಂಪಲ್ ನೇಲ್ ಕಟ್ಟಿಂಗಿಂದ ಶುರು ಮಾಡಿಕೊಂಡು ನಮ್ಮ ಕ್ರಾನಿಕ್ ಅಮೀಬಿಯಾಸಿಸ್ ಆಗಿರ್ಬೋದು, ಡೈಜೆಸ್ಟಿವ್ ಡಿಸಾರ್ಡರ್ಸ್ ಆಗಿರ್ಬೋದು, ಹೀಗೆ ಅನೇಕ ಶುರು ಮಾಡ್ತಾ ಹೋದ ಅದಕ್ಕೆ ಪ್ರಾರಂಭ ಇದೆ ಹೊರತು ಅಂತ್ಯ ಇಲ್ಲೇ ಇಲ್ಲ ಅಂತಕ್ಕಂಥ ಹಂತದಲ್ಲಿ ನಾವು ಹೋಗ್ತಾ ಬರ್ತಿರ್ತೀವಿ. ಅನೇಕ ಸಮಸ್ಯೆಗಳು ಪ್ರಾದುರ್ಭಾವ ಆಗ್ತಿರ್ತವೆ. ಮಕ್ಕಳು ಸಾಯ್ತಿದ್ದಾರೆ ಗೊತ್ತಿದೆ. ಇಷ್ಟೆಲ್ಲ ಹಾಸ್ಪಿಟಲ್ಸು ಇವತ್ತು ಸಿಟೀಸ್ ಅಷ್ಟೇ ಅಲ್ಲ, ನೀವು ರೂರಲ್ ಪಾರ್ಟ್ಸಲ್ಲಿ ತೊಗೊಂಡ್ರು, ಮುಂಚೆ ಎಲ್ಲೋ ಒಂದು ದೂರ ರಿಮೋಟ್ ಕಾರ್ನರ್ಸಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಇತ್ತು. ಇವತ್ತು ಗೌರ್ಮೆಂಟ್ ಫೆಸಿಲಿಟೀಸು ಇದೆ, ಪ್ರೈವೇಟ್ ಮೆಡಿಕಲ್ ಫೆಸಿಲಿಟೀಸ್ ಇದೆ. ಡೆತ್ಸು, ನಂಬರ್ ಆಫ್ ಡೆತ್ಸ್ ಜಾಸ್ತಿ ಆಗ್ತದೆ. ಇದು ಅರ್ಥ ಯಾರು, ಜವಾಬ್ದಾರಿ ಯಾರು, ಹೊಣೆ ಯಾರು, ಇದು ಕಾರಣಕರ್ತರು ಯಾರು ಅಂತಕ್ಕಂಥದ್ದು. ಆ್ಯಂಡ್ ಪ್ರತಿಯೊಬ್ಬ ತಾಯಿಗೂ ತನ್ನ ಮಗುವಿನ ಆರೋಗ್ಯ, ಜೀವನದ ಬಗ್ಗೆ ಬರೀ ಭಯ ಅಷ್ಟೆಲ್ಲ, ಕಾಳಜಿನೂ ಇರಬೇಕು. ಭಯ ಇರೋದು ಸಹಜ, ಅದು ಪ್ರಾಕೃತಿಕವೇ ಸರಿ. ಆದರೆ ಕಾಳಜಿ ಇರ್ತಕ್ಕಂಥದ್ದು ಡಿಫ್ರೆಂಟ್ ಪ್ಯಾರಾಮೀಟರ್. ಈಗ ನಾನು ಕೈ ತೊಳ್ಕೊಂಡೆ, ಎರಡು ಇದೆ ಅಂತ ಅನ್ಕೋಣ. ಈಗ ಭಯನೂ ಇದೆ, ಕಾಳಜಿನೂ ಇದೆ. ಆದ್ರೆ ಯಾವ ರೀತಿ ಮಗುನ ಸಂರಕ್ಷಣೆ ಮಾಡಬೇಕು ಅದಕ್ಕೆ ಅವೇರ್ನೆಸ್ ಬೇಕು ಅಂತಕ್ಕಂಥದ್ದು. ಆ ಅವೇರ್ನೆಸ್ ನಾವು ಎಲ್ಲಿ ಮಟ್ಟಿಗೂ ಕೊಡೋಕೆ ಸಾಧ್ಯನೇ ಇಲ್ವೋ ಅಲ್ಲಿವರೆಗೂ ಯಾವುದೇ ನಾವು ಸಕ್ಸಸ್ಸನ್ನು ಮನಗಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಇವತ್ತು ನೋಡಿ, ಇಷ್ಟು ಮಾರ್ಟಾಲಿಟೀಸ್ನ ನಾವು ನೋಡ್ತಾ ಬರ್ತಿದ್ದೀವಿ. ಯಾವ ಒಂದು ಸ್ಪೆಸಿಫೈಡ್ ಸ್ಟೆಪ್ಪನ್ನು ನಾವು ತೊಗೊಂಡಿದ್ದೀವಿ. ಸೊ ಬರ್ತ್ ಇಸ್ ಆಲ್ವೇಸ್ ಅ ಗಾಡ್ಸ್ ಗಿಫ್ಟ್ ಅಂತಕ್ಕಂಥ ಕರಿತೀವಿ. ಎಷ್ಟೋ ಜನ ಮಕ್ಳು ಇಲ್ದಿರೋರಿಗೆ ಕೇಳಿ, ಎಲ್ಲ ಪ್ಯಾರಾಮೀಟರ್ಸು, ನಾನು 16,000 ಜನವನ್ನು ನಾವು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನೋಡ್ತಾ ಇರ್ತೀವಿ. ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್, ಮಕ್ಕಳು ಮಾತ್ರ ಆಗಲ್ಲ ಅಂತ. ಇಲ್ಲಿ ಮಕ್ಕಳು ಹುಡ್ತಿದ್ದಾವೆ, ಸಾಯ್ತಿದ್ದಾವೆ, ಅದಕ್ಕೆ ಅರ್ಥವೇ ಇಲ್ವಲ್ಲ. ಓಕೆ ಕಿಶೋರ್, ಈ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ. ಈಗ ಒಂದು ಸ್ಮಾಲ್ ಬ್ರೇಕ್ನ ನಂತರ ಈ ಚರ್ಚೆ ಮುಂದುವರಿಯುತ್ತೆ. ಮನಸಾಗಿದೆಯೋ ಯಾಕಾಗಿದೆಯೋ ನಾ ಕಾಣೆ. ಸ್ಥಳದಲ್ಲಿ ಕಾಂಡೋಮ್ ಸಿಕ್ಕಿದ್ರೂ ಆಗಿಲ್ವಂತೆ ಮಾನಭಂಗ. ಹೇರೋಹಳ್ಳಿ ಯುವತಿ ಪ್ರಕರಣಕ್ಕೆ ಹೊಸ ತಿರುವು ಈಗ.
ಕಾಣದ ಕೈವಾಡದಿಂದ ಕುಗ್ಗಿದೆ ತನಿಖೆ ವೇಗ. ಆವತ್ತು ಆಗಿದ್ದೇನು? ವೀಕ್ಷಿಸಿ ಸಮಯ ಸವಿಸ್ತಾರ ಇಂದು ರಾತ್ರಿ 9 ಗಂಟೆಗೆ. ಮೃತ್ಯು ಮಾಲಿನ್ಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಓಕೆ, ರಘು ಅವರೇ, ನೀವೊಬ್ಬ ಡೈಟಿಷಿಯನ್. ಈಗ ಈ ರೀತಿಯ ಸಮಸ್ಯೆಗಳು ಏನು ಗ್ರಾಮೀಣ ಭಾರತ ಇರ್ಬೋದು ಅಥವಾ ನಗರ ಇರ್ಬೋದು, ಈ ಒಂದು ವರದಿಗಿಂತ ಹೊತ್ತಾಗಿ ನೋಡೋದಾದ್ರೆ ನಾವು ಈ ಎಲ್ಲ ಕಾರಣಗಳಿಂದ ಮಾಲಿನ್ಯದಿಂದ ಗರ್ಭಿಣಿಯರು ಹಾಗೂ ಚಿಕ್ಕ ಮಕ್ಕಳ ಮೇಲೆ ಪ್ರಭಾವ ಬೀರೋದಾದ್ರೆ ಅಪೌಷ್ಟಿಕತೆ ಕೊರತೆ ಕಾಡುತ್ತೆ, ಅವರ ಅಪೌಷ್ಟಿಕತೆ ಉಂಟಾಗುತ್ತೆ ಮಕ್ಕಳೆಲ್ಲ ಕೂಡ ಹೇಳ್ತಾರೆ. ಅಂದರೆ ಈಗ ಇದನ್ನು ತಪ್ಪಿಸ್ಬೇಕಾದ್ರೆ ಏನು ಪರಿಹಾರಗಳು ಅಂತ? ಪರಿಹಾರಗಳು ನೋಡಿ, ನಾನು ಏನು ಹೇಳಿದೆ ಮೊದಲು, ಈಗ ವೈಯಕ್ತಿಕ ಜವಾಬ್ದಾರಿ ಅಂತ ಹೇಳೋಕ್ಕಾಗಲ್ಲ. ನೀವು ನಿಮ್ಮನ್ನು ನೋಡ್ಕೊಳ್ಳಿ ಅನ್ನೋಕ್ಕಾಗಲ್ಲ. ನಾನು ಈಗ ನೀವು ಮನೆಯಲ್ಲಿ ಇದು ಹಾಕಿ ವಾಟರ್ ಪ್ಯೂರಿಫೈಯರ್ ಹಾಕ್ಕೊಂಡು ನೀರು ಕ್ಲೀನ್ ಮಾಡ್ಕೊಬಿಡಿ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ನಾನು ಸರ್ಕಾರ ಕೊಡೋ ನೀರು ಗಲೀಜಾಗಿದೆ ಅಂತ ಆಯಿತು ತಾನೆ. ಈಗ ಒಂದು ಕಾನೂನು ಮಾಡಿದರು, ಹೋಟೆಲ್ದವರೆಲ್ಲ ಯಾವ ಹೋಟೆಲ್ ಇದ್ದಾರೋ ಅವರು ವಾಟರ್ ಪ್ಯೂರಿಫೈಯರ್ ಹಾಕೊಳ್ಳಿ ಅಂತ ಸರ್ಕಾರ ಕಾನೂನು ಮಾಡ್ತು. ಆಗ ಯಾರೊಬ್ರು ಕೇಳೋದು, ಏನು ಸ್ವಾಮಿ ಅಷ್ಟು ಗ್ಯಾರಂಟಿನ ನೀವು ಕೊಡೋ ನೀರು ಗಲೀಜು ಅಂತ ಅಷ್ಟು ಪಕ್ಕ ಇದೆ. ಹಾಗಾಗಿ ಎಲ್ಲರೂ ಎಲ್ಲದನ್ನೂ ಹಾಕ್ಲಕ್ಕಲ್ಲ. ಕುದಿಸೋದಕ್ಕೆ ನೀರು ಕುದಿಸೋದಕ್ಕೆ ಕೂಡ ಎನರ್ಜಿ ಖರ್ಚಾಗುತ್ತೆ, ನಾವು ಮಾಡ್ಕೊಳಕ್ಕಾಗಲ್ಲ. ನಾವು ನಲ್ಲಿ ನೀರು ಕುಡಿಯೋಂಗಿರಬೇಕು, ಮನೆಗೆ ಬಂದು ಟ್ಯಾಂಕಲ್ಲಿ ನೀರು ಕುಡಿಯೋಂಗಿರಬೇಕು, ನದಿಯಲ್ಲಿ ನೀರು ಕುಡಿಯೋಂಗಿರಬೇಕು, ಹಳ್ಳದಲ್ಲಿ ಹಂಚಲಲ್ಲಿ ನೀರು ಕುಡಿಯೋಂಗಿರಬೇಕು. ಅದು ದೇಶ, ಒಂದು ಸ್ವಸ್ಥವಾದ ದೇಶ ಅಂತಕ್ಕಂಥದ್ದು, ಒಂದು ಸಮೃದ್ಧವಾದ ದೇಶ ಅಂತ ಹೇಳ್ತಕ್ಕಂಥದ್ದು. ಅದು ಬಿಟ್ಟು ನೀವು ಎಲ್ಲಾ ಕಡೆ ತೊಂದರೆ ಮಾಡ್ಕೊಂಡು ಬಂದು ಮಾಡ್ತಕ್ಕಂಥ ಸಮೃದ್ಧಿ ಅಭಿವೃದ್ಧಿ ಅನ್ನೋ ವ್ಯಾಖ್ಯಾನವೇ ಇವತ್ತು ಬೇರೆ ಆಗ್ಬಿಟ್ಟಿದೆ. ಖಂಡಿತ ನೋಡಿ, ತರನೇ ಇಲ್ಲ. ಖಂಡಿತ ನೋಡಿ, ಮೊದಲು ಭಾರತದಲ್ಲಿ 70% ಭಾರತೀಯರು, ನಮ್ಮ ಬಗ್ಗೆ ನಮ್ಗೆ ಹೆಮ್ಮೆ ಇದೆ, ಎಲ್ಲಿ ಹೆಮ್ಮೆ ಇದೋ ಅಲ್ಲಿ ಹೆಮ್ಮೆ ಇಟ್ಕೊಳ್ಳೋಣ, ಬೇಡದಕ್ಕೆ ಬೇಡ. 70% ಭಾರತೀಯರು ಬಯಲು ಮಲ ವಿಸರ್ಜನೆ ಮಾಡ್ತಕ್ಕಂಥದ್ದು, ಓಪನ್ ಟಾಯ್ಲೆಟ್, ಓಪನ್ ಡೆಫಿಕೇಶನ್. 70% ಜನರಿಗೆ ಮೊಬೈಲ್ ಫೋನು. ಇದು ನಮ್ಮ ದೇಶದ ವಿಪರ್ಯಾಸ, ಒಂದು ಪ್ಯಾರಾಡಾಕ್ಸಿಕಲ್ ಡೆವಲಪ್ಮೆಂಟ್. ಎಲ್ಲಿವರೆಗೂ ಇಲ್ಲಿ ಪಬ್ಲಿಕ್ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಈಗ ಹೇಳ್ತಾರೆ ನೋಡಿ, ಆಹಾರ ತಿಂದೆ ನೀರು ಸರಿಯಿಲ್ಲ ಅಂದರೆ ತೂತಿರೋ ಬಕೆಟಿಗೆ ನೀರು ಹೊಯ್ದಂಗೆ ಅಂತ. ಯಾಕಂದರೆ ದೇಹಕ್ಕೆ ಜೀರ್ಣ ಆಗೋದಿಲ್ಲ. ಈಗ ತಿಂದ ಆಹಾರ ಜೀರ್ಣ ಆಗಲಿಲ್ಲ ಅಂತ ಹೇಳಿದ್ರೆ ಅಪೌಷ್ಟಿಕತೆ ಬರ್ತದೆ, ಡಯೇರಿಯಾ ಬರ್ತದೆ. ಡಯೇರಿಯಾ ಬಂದರೆ ಬೇರೆ ಬೇರೆ ಕಾರಣಗಳು ಇದಾಗ್ತದೆ, ಶಿಶು ಮರಣ ಆಗ್ತಕ್ಕಂಥದ್ದು. ಸೊ ಇಲ್ಲಿ ನಾನು ಹೇಳೋದು ಅಂತ ಹೇಳಿದರೆ, ಸರ್ಕಾರ ಮತ್ತು ಸಮಾಜ, ನಾಗರಿಕ ಸಮಾಜ ಅಂತ ಏನು ನಾವು ಹೇಳ್ತೀವಲ್ಲ, ಇವ್ರು ಏನಕ್ಕೆ ಹೋರಾಟ ಮಾಡಬೇಕು ಅಂತ ಹೇಳಿದರೆ, 100 ಮಿನರಲ್ ವಾಟರ್ ಬ್ರ್ಯಾಂಡ್ ಬರಬೇಕು ಅಂತ ಹೇಳ್ತಕ್ಕಂಥದ್ದಲ್ಲ, ISI ಇರಬೇಕು, ಇನ್ನೊಂದು ಇರಬೇಕು, ವಾಟರ್ ಬರಬೇಕು ಅಂತದ್ದಲ್ಲ, ಅಥವಾ ಎಲ್ಲರ ಮನೆಯಲ್ಲೂ ಸೊಳ್ಳೆ ಬತ್ತಿ ಇರಬೇಕು ಅಂತಕ್ಕಂಥದ್ದಲ್ಲ. ಇವು ನಾವು ಮಾಡ್ಕೊಳಕ್ಕಾಗಲ್ಲ. ಪಬ್ಲಿಕ್ ಈಗ ಸೊಳ್ಳೆಗೆ ಪ್ರಾಬ್ಲಮ್ ಏನು ಅಂತ ಹೇಳೋದು, ಸೊಳ್ಳೆ ಪ್ರಾಬ್ಲಮ್ಮು, ಸೊಳ್ಳೆಗೆ ಏನು ಸೊಲ್ಯೂಷನ್ನು, DDT ಹೊಡೀರಿ ಅನ್ಬೋದು ಸರ್ಕಾರ. ಆದರೆ ಗೊಚ್ಚೆ ನೀರು ನಿಲ್ಲಿಸಿ ಅನ್ಬೇಕು. ಮೊದಲು ಗೊಚ್ಚೆ ನೀರು ಮುಚ್ಚಿ, ಮೊದಲು ಡ್ರೈನೇಜ್ ಮುಚ್ಚಿ, ಆಮೇಲೆ DDT ಹೊಡೆಯೋದು, ಇನ್ನೊಂದು ಹೊಡೆಯೋದು, ಪೆಸ್ಟಿಸೈಡ್ ಹೊಡೆಯೋದು ನೋಡೋಣ. ಸೊ ಇಲ್ಲಿ ನಮ್ಮ ಪರಿಹಾರಗಳೇ ತಪ್ಪಿದೆ. ಮತ್ತು ಸಾರ್ವಜನಿಕ ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಎಲ್ಲಿವರೆಗೂ ನಾವು ಸಮಗ್ರವಾದ ಒಂದು ಇದನ್ನು ತರೋದಿಲ್ವೋ ಅಲ್ಲಿವರೆಗೂ ಬಡ ಜನರು ಈಗ ಅವರು ದೇ ಆರ್ ಅಟ್ ದ ಮರ್ಸಿ ಆಫ್ ಸೊಸೈಟಿ. ನೋಡಿ, ಈಗ ನಿಮ್ಗೆ ಅವರಿಗೆ ಎಲ್ಲಾದರೂ ಒಂದು ಸೌದೆ ತೊಗೊಂಡು ಬಂದು ಉರಿಸ್ಕೋಬೇಕು, ಬೇಯಿಸ್ಕೋಬೇಕು, ತಿನ್ನಬೇಕು. ನೀವು ಅದು ನೋಡಿ ಇದು ನೋಡಿ ಅನ್ನೋದಕ್ಕೆ ಆಗಲ್ಲ ನಮ್ಮದಲ್ಲಿ. ಯಾಕಂದರೆ 80% ಜನರಿಗೆ $2 ಇರ್ತಕ್ಕಂಥದ್ದು ಬಡ ದೇಶ ಈ ದೇಶ. ಎಲ್ಲರದ್ದು ನಾವು ಲೆಕ್ಕ ಹಾಕೋಕ್ಕಾಗಲ್ಲ. ಆ ರೀತಿ ನೋಡಿದಾಗ ನಾವು ಪಬ್ಲಿಕ್ ಸೊಲ್ಯೂಷನ್, ಸಾರ್ವಜನಿಕವಾಗಿ ಏನೇನು ನಾವು ಮಾಡಬೇಕಾಗಿದೆಯೋ ಅವುಗಳನ್ನ ಮಾಡಬೇಕು. ನೀರು, ಗಾಳಿ ನಾವು ಮತ್ತು ಇನ್ನೊಂದು ಈ ಪೊಲ್ಯೂಷನ್ ಇದೆಯಲ್ಲ, ಮಾಲಿನ್ಯ. ಒಂದು ಮನೆ ಒಳಗಡೆ ಒಲೆ ಮಾಡೋದ್ರಿಂದ ಮಾಲಿನ್ಯ ಅಂತ ನಾವು ಹೇಳ್ತೀವಿ, ಅದನ್ನು ಮಾಲಿನ್ಯ ಇಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಆದರೆ ಯಾರು ಮಾಲಿನ್ಯ ಮಾಡ್ತಾ ಇರೋದು? ಮಾಲಿನ್ಯ ಮಾಡ್ತಾ ಇರೋದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು. ಮಾಲಿನ್ಯ ಮಾಡ್ತಾ ಇರೋದು ನಮ್ಮ ಸಬ್ಸಿಡೈಸ್ಡ್ ಡೀಸೆಲ್ ಉಟ್ಕೊಂಡು ಆಫ್ ರೋಡರ್ ಗಾಡಿ ಓಡಿಸೋರು. ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ, ಅದ್ರ ಬಗ್ಗೆ ಗಮನನೂ ಇಲ್ಲ, ಆದ್ಯತೆನೂ ಇಲ್ಲ ಅಂತಕ್ಕಂಥದ್ದು. ಯಾವುದೋ ಒಂದು ಚಿಕ್ಕ ಸ್ಟವ್ ಅಲ್ಲಿ ಯಾವುದೋ ಒಂದು ಆಯ್ತು ಅಂತಕ್ಕಂಥದ್ದು, ಅಥವಾ ಅದರಿಂದ ಏನೇನು ಒಂದು ಕಾರ್ಬನ್ ಡೈಆಕ್ಸೈಡ್ ಆಗ್ಬೋದು, ಏನೇನು ವಿಷಾನಿಲ ಬರ್ಬೋದು, ಅದ್ರ ಬಗ್ಗೆ ಅನೇಕ ವಿಧಂತ ಸ್ಟಡೀಸ್ ನಮ್ಮ ICMR ಮಾಡ್ತಾ ಇದೆ. ಇಂಪ್ಲಿಮೆಂಟೇಷನ್ ಆಫ್ ದ ರಿಸಲ್ಟ್ಸ್ ಎಲ್ಲಿವರೆಗೂ ನಮ್ಮ ದೇಶದಲ್ಲಿ ಆಗಿದೆ. ನೋಡಿ, ಗಂಗಾ ನೀರಿಗೆ ಒಂದು ಸಿಂಪಲೆಸ್ಟ್ ಎಕ್ಸಾಂಪಲ್. ಸತ್ತ ಹೆಣ, ಬೂದಿ, ರಾಸಾಯನಿಕಗಳು, ಅನಿಲಗಳು, ಫ್ಯಾಕ್ಟರಿಗಳ ತ್ಯಾಜ್ಯಗಳು ಎಲ್ಲವೂ ಅನೇಕ ಪ್ರಮಾಣದಲ್ಲಿ ಬಿಡ್ತಾನೆ ಬರ್ತಿದ್ದಾರೆ. ಇದಕ್ಕೆ ಕೊನೆಯಲ್ಲಿ ಯಾರಪ್ಪನ ಮನೆ ಸೊತ್ತು ಗಂಗಾ ನದಿ ಅಂದ ತಕ್ಷಣ ನೀವು ಕಂಡಿದ್ದು ಬೇಡದಿರೋದೆಲ್ಲ ಎತ್ಕೊಂಡೋಗಿ ಬಿಸಾಕಿ ಅಂತ ಇರೋದು ಹೇಳಿದಾರ. ನೆಕ್ಸ್ಟು ನಾವು ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ತಕ್ಕಂಥದ್ದು ಏನು?
ಇವತ್ತು ನಾವು ತಿಂದು ತೇಗ್ತೀವಿ, ಆರ್ಟಿಫಿಷಿಯಲ್ ನೀರನ್ನ ಆಸ್ಮೋಸಿಸ್ ಮಾಡ್ಕೋತೀವಿ, ಮನೆಯಲ್ಲೇ ಪ್ಯೂರಿಫೈ ಮಾಡ್ಕೋತೀವಿ, ಇನ್ನೊಂದು ಊಟ ನಾವೇ ತಯಾರು ಮಾಡ್ಕೋತೀವಿ, ಹೈಡ್ರೋ ಎಲೆಕ್ಟ್ರಿಸಿಟಿ ನಮಗೆ ನಾವು ಬೇಕಾದಷ್ಟು ತಯಾರು ಮಾಡ್ಕೋತೀವಿ, ಸೋಲಾರ್ ಎನರ್ಜಿ ಯೂಸ್ ಮಾಡ್ಕೋತೀವಿ. ಎಷ್ಟು ಜನ ದೇಶದಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ನಂಬರ್ 1. ನಂಬರ್ 2, ಈ ಥರದನ್ನು ತೋರಿಸಿ ಅವ್ರಿಗೆ ಒಂದು ಭಯ ಉತ್ಪನ್ನ ಆಗ್ತಕ್ಕಂಥ ವಾತಾವರಣ ನಾವು ಸೃಷ್ಟಿ ಮಾಡ್ತೀವಿ ಹೊರತು ಅದಕ್ಕೆ ನಿವಾರಣೋಪಾಯಗಳನ್ನ ನಾವು ಯಾರು ಹುಡುಕ್ತಲ್ಲ ಅಂತಕ್ಕಂಥದ್ದು ಬಹಳ ಶೋಚನೀಯವಾದಂಥ ಒಂದು ಪರಿಸ್ಥಿತಿ. ಇವತ್ತು ದೊಡ್ಡ ದೊಡ್ಡ ಟಾಕ್ಸಿನ್ಸ್ನ ಸಮಾಜಕ್ಕೆ ರಿಲೀಸ್ ಮಾಡ್ತಕ್ಕಂಥವ್ರು ಬಹಳ ಸೇಫ್ ಆಗಿದ್ದಾರೆ. ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೆಕ್ಸ್ಟ್ ಅದಲ್ಲ. ರಘು ಅವರು ಹೇಳಿದ್ ಬಹಳ ಪ್ರಮುಖವಾದಂತ ಅಂಶ. ಯಾಕಂದ್ರೆ ಒಲೆ ಉರಿಸೋದು ಗ್ರಾಮೀಣ ಭಾರತದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಒಂದು ಮನೆಯಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಮಾಡ್ತಾ ಇರೋದು ಪೊಲ್ಯೂಷನ್ ಬಗ್ಗೆ ಯಾರು ಕೇಳೋದು? ಪೊಲ್ಯೂಷನ್ ಆಗ್ತಾ ಇರ್ತಕ್ಕಂಥ ಈಗ ಹೇಳ್ತಾರೆ ಹೇಗೆ ಬದಲಾಯಿಸೋದು. ಆಮೇಲೆ ಪೊಲ್ಯೂಷನ್ ಯಾರೋ ಒಬ್ಬ ಹೇಳ್ತಾನೆ, ನೀವು ಈಗ ಅಮೆರಿಕಾದಲ್ಲಿ ಒಂದು ಸಿಟಿಯಲ್ಲಿ ಬಹಳ ಪೊಲ್ಯೂಷನ್ ಆಗ್ತಾ ಇದೆ, ಆ ಪೊಲ್ಯೂಷನ್ನ ನೀವು ನಿಮ್ಮ ಜಾಗಕ್ಕೆ ಹಿಡುತ್ತಾ ಇಡೋದಕ್ಕೆ ತಾಕತ್ತಿದೆ ಅಂದ್ರೆ ನೀವು ಪೊಲ್ಯೂಟ್ ಮಾಡಿ ಅಂತ. ಸಾಧ್ಯ ಇಲ್ಲ. ಈಗ ಎಲ್ಲ ಆಗೋದು ಸೌತ್ ಅಮೆರಿಕಾದಲ್ಲಿ, ಸೈಕ್ಲೋನ್ ಬಂದು ಹೊಡೆಯೋದು ಬಾಂಗ್ಲಾದೇಶಕ್ಕೆ. ಆಮೇಲೆ ಈಗ ನಾವು ಬದುಕುವ ಶೈಲಿ ಇದೆಯಲ್ಲ, ಇಲ್ಲಿ ನಾವು ಒಂದನ್ನೊಂದಕ್ಕೆ ಡೈವರ್ಟ್ ಮಾಡೋದು ಬೇಡ. ನಮ್ಮ ಭಾರತದಲ್ಲಿ ನಿಜವಾಗೂ ತೊಂದರೆ ಇದೆ. ನಮ್ಮ ಭಾರತದಲ್ಲಿ ಬಡ ಕುಟುಂಬಗಳಲ್ಲಿ ಉತ್ತಮವಾದ ಒಂದು ಫ್ಯೂಯಲ್ ವ್ಯವಸ್ಥೆ ಇದ್ದರೆ ಅದು ನಿಜವಾಗೂ ಹೆಲ್ಪ್ ಆಗ್ತದೆ. ಒಂದು ಒಳ್ಳೆ ಒಲೆ ಕೊಡ್ತಕ್ಕಂಥದ್ದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ರವರು ಆಸ್ತ್ರ ಒಲೆಯನ್ನು 30-40 ವರ್ಷದಿಂದ ಮಾತಾಡ್ತಿದ್ದಾರೆ. ಇದುವರೆಗೂ ನಾನು ನೋಡಲಿಲ್ಲ ಅದನ್ನ. ಈಗ ಅಮೇರಿಕಾದ ಒಂದು ಕಂಪ್ನಿ ಬಂದು ಇಲ್ಲಿ $1,500 ಒಂದು ಒಳ್ಳೆ ಒಲೆ ಕೊಡ್ತೀವಿ ಅಂತ ತಂದು ಇತ್ತೀಚೆಗೆ ನಾನು ನೋಡಿದೆ. ಎನ್ವೈರೋಫಿಟ್ ಅಂತನೇನೋ ಒಂದು ಒಲೆ ಮಾಡಿದ್ದಾರೆ. ಅಲ್ರಿ, ಒಲೆ ಮಾಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂದರೆ ಏನು ನಮ್ಮ ದೇಶ? IITಗಳು ಏನಕ್ಕೆ ನಮಗೆ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಕ್ಕೆ? ಯೂನಿವರ್ಸಿಟಿಗಳು ಏನಕ್ಕೆ? ಯಾರಿಗೆ ವಿಜ್ಞಾನ? ಮತ್ತೊಂದು ಕಿಶೋರ್ ಅಂತಂದ್ರೆ ಇಲ್ಲಿ ನೋಡಿ, ಈಗ ಇನ್ನೊಂದು ಹೇಳಿರೋದು ಅಂತಂದ್ರೆ ನೀವೇನು ಒಲೆ ಬಳಸ್ತಾ ಇದಾರೆ ಅದ್ರ ಬದಲು LPG ಬಳಸಿ ಅಂತ ಹೇಳಿದಾರೆ. ಈಗಲೇ ಸಿಲಿಂಡರ್ ಪ್ರಾಬ್ಲಮ್. ವರ್ಷಕ್ಕೆ 12-9 ಇವರು ಸಿಲಿಂಡರ್ ಪೂರೈಸಕ್ಕಾದ್ರೆ ನಂಬರ್ 1 ಆ ಪೈಪ್ ಲೈನ್ಸ್ ಅಲ್ಲಿ ಸಪೋಸ್ ಏನೋ ಒಂದು ಲೀಕೇಜ್ ಆಯ್ತು, ಬ್ರೇಕ್ ಡೌನ್ ಆಯ್ತು, ಅದನ್ನ ನಿಯಂತ್ರಣೆ ಮಾಡ್ಕೊಳ್ಳತಕ್ಕಂತಹ ಶಕ್ತಿ ಯಾವ್ದಾದ್ರು ಒಂದು ಸಂಘ ಸಂಸ್ಥೆ ಅದು ಜವಾಬ್ದಾರಿ ತಗೊಳ್ಬಹುದಾ? ಅಥವಾ ಯಾವ್ದಾದ್ರು ಸರ್ಕಾರಿ ಸಾಮ್ಯತೆ ಅದನ್ನ ಇಲ್ಲಿಂದ ಇವಾಗ ಸಪೋಸ್ ಇಲ್ಲಿಂದ ಬನ್ನೇರ್ಘಟ್ಟಕ್ಕೆ ಒಂದು ಪೈಪ್ ಲೈನ್ ಕೊಡ್ತೀವಿ, ನಾವು ಗ್ಯಾರಂಟಿಯಾಗಿ ಎಲ್ಲೂ ಅದನ್ನ ಪಿಲ್ಫಿರೇಷನ್ ಅಥವಾ ಮದ್ಯ ಯಾರೋ ಅದನ್ನ ಕದಿಯೋದಾಗ್ಲಿ ಅಥವಾ ಅಲ್ಲಿ ಸೇಫ್ ಆಗಿ ಒಂದು ಉದಾಹರಣೆ ಕೊಟ್ಟೆ, ಯಾವ್ದೊಂದು ರಿಮೋಟ್ ವಿಲೇಜ್, ನಾವು ಇಲ್ಲಿಂದ ಒಂದು ಕೊಳ್ಳೆಗಾಲದಿಂದ ಆಚೆ ಒಂದು 150-200 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪ್ರದೇಶಕ್ಕೆ ನಾವು ಇಲ್ಲಿಂದ LPGನ ಸಪ್ಲೈ ಮಾಡ್ತೀವಿ ಅಥವಾ ಅಲ್ಲೇ ಒಂದು ಘಟಕನ ಉತ್ಪನ್ನ ಮಾಡ್ತೀವಿ. ಎಲ್ಲಿಂದ ತರ್ತೀರಿ? ಅಟ್ ದ ಎಂಡ್ ಆಫ್ ದ ಡೇ ಬೇಸಿಕ್ ಕ್ವೆಶ್ಚನ್, ಹೌ ವಿಲ್ ಯು ಗಿವ್? ವೇರ್ ಡು ಯು ಹ್ಯಾವ್ ದ ರಿಸೋರ್ಸ್? ನೀವು ಅಲ್ಲಿಗೆ ಬನ್ನಿ. ಮೂಲಭೂತ ಪ್ರಶ್ನೆ ಇದು. ಎಲ್ಲರಿಗೂ ಪೆಟ್ರೋಲ್ ಕೊಟ್ಬಿಡಿ, ಎಲ್ಲರಿಗೂ ಡೀಸೆಲ್ ಕೊಟ್ಬಿಡಿ, ಇಲ್ಲಿ ಕೂತ್ಕೊಂಡು ನಾವು AC ರೂಮಲ್ಲಿ ಹೇಳ್ದಷ್ಟು ಈಸಿಯಾಗಿ ಅಲ್ಲಿ ರೀಚ್ ಆಗಲ್ವಲ್ಲ. ಪರಿಶುದ್ಧ ನೀರು ಆರೋಗ್ಯ ದೃಷ್ಟಿ ದೃಷ್ಟಿ ನೋಡಿ, ಆರೋಗ್ಯಕ್ಕೆ ನಾವು 4% GDPನ ಖರ್ಚು ಮಾಡ್ತಿದ್ದೀವಿ. ಅಮೆರಿಕದಲ್ಲಿ $4,000 ಊಟ ಮಾಡಿದ್ರೆ $8,000 ಔಷಧಿ ಖರ್ಚು ಮಾಡ್ತಿದ್ದಾರೆ. ಔಷಧಿ ಖರ್ಚು ಜಾಸ್ತಿ ಆಗ್ತಾ ಇದೆ. ಈ ಸಮಸ್ಯೆಗಳನ್ನು ಎಲ್ಲಿ ಪ್ಲಗ್ ಮಾಡಬೇಕು ಅಲ್ಲೇ ಪ್ಲಗ್ ಮಾಡಬೇಕು. ಒಳ್ಳೆ ಫ್ಯೂಯಲ್ ಬೇಕಾಗಿರತಕ್ಕಂಥದ್ದನ್ನ ಸರ್ಕಾರ ಮಾಡಿಕೊಟ್ರೆ ಯಾರಪ್ಪನ ಗಂಟು ಬಿದ್ದು ಹೋಗೋದಿಲ್ಲ. 5 ಲಕ್ಷ ಕೋಟಿ ರೂಪಾಯಿ ಸರ್ಕಾರ ಇವರಿಂದ ಇಂಡಸ್ಟ್ರಿಯಲಿಸ್ಟಿಂದ ಟ್ಯಾಕ್ಸ್ ಎಕ್ಸಂಪ್ಷನ್ ಮಾಡ್ತದೆ. ಇಲ್ಲಿ ನಮ್ಮಲ್ಲಿ ಮತ್ತೆ ಫ್ಯೂಯಲ್ಲು LPGನೇ ಫಾರಿನ್ನಿಂದ ಪೆಟ್ರೋಲಿಯಂ ತಂದೇ ಮಾಡಬೇಕು ಅಂತಿಲ್ಲ. ಇಲ್ಲಿ ಬೇರೆ ಬೇರೆ ಮೀಥೇನ್ ಪ್ರೊಡಕ್ಷನ್ ಇರ್ಬೋದು, ವೇಸ್ಟಿಂದ ಗ್ಯಾಸ್ ಪ್ರೊಡಕ್ಷನ್ ಇರ್ಬೋದು. ಟೆಕ್ನಾಲಜಿ ಥಾಟ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತಾರೆ. ನಾವು ತಂತ್ರಜ್ಞಾನವನ್ನು ಇರ್ತಕ್ಕಂಥದ್ದೇ ಇದೆ, ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದುವರೆಗೂ ಆಗಿಲ್ಲ. ಶ್ರೀಮಂತರ ಕಾರ್ಗಳಿಗೆ ಡೀಸೆಲ್ಗೆ ಸಬ್ಸಿಡಿ ಕೊಡ್ತೀವಿ, ಆಯ್ತಾ? ಬಡವನಿಗೆ LPG ಕೊಟ್ಟರೆ ಯಾರ ಗಂಟೆ ಏನೋ ಹೋಗುತ್ತೆ, ಅವನಿಗೆ ಕೊಡಬಾರ್ದು ಅಂತಿದೆಯಾ? ಇನ್ನೊಂದಿದೆ, ಅವನಿಗೆ ಏನಾದ್ರು ನಮ್ಮಲ್ಲಿ ಒಂದು ಫ್ಯೂಡಲ್ ಮೆಂಟಾಲಿಟಿ ಇದೆ. ಅಕ್ಕಿ ಕೊಟ್ಟರೆ ಅವ್ನು ಕೆಲಸ ಮಾಡಲ್ಲ ಅಂತಾರೆ. ಯಾಕಂದ್ರೆ ಅವ್ನು ನಮ್ಮ ಕೂಲಿಯಾಗಿರ್ಬೇಕು. ನಮ್ಮ ಫ್ಯೂಡಲ್ ಮೆಂಟಾಲಿಟಿ, ಅವನಿಗೇನು ಸಿಕ್ಬಾರ್ದು ಅಂತ. ಅದು ಕೊಟ್ಟರೆ ಏನು ಇದಾಗುತ್ತೆ. ವ್ಯವಸ್ಥೆ ಮಾಡ್ಬೋದು. ಇದುವರೆಗೆ ಯಾವಾಗ ಕುಡಿಯೋ ನೀರು, ಅಡಿಗೆ ಮಾಡಕ್ಕೆ ಈ ವರ್ಗದವರು ಯಾವತ್ತಿಗೂ ಕೂಡ ಇವರಿಗೆ ಮತ ಬ್ಯಾಂಕ್ ಆಗೇ ಇರಬೇಕಷ್ಟೇ. ಹೌದು, ಅದು ವೋಟಿಂಗ್ ಟೈಮ್ ಅಲ್ಲಿ $1,000 ಕೊಡೋದಲ್ಲ. ಇದು ಈ ತರದ ವ್ಯವಸ್ಥೆಗಳನ್ನ ನಾವು ಎಲ್ಲಿವರೆಗೂ ಬಹಳ ದಿವಸ ನಡೆಯೋದು ಇಲ್ಲ. ಎಲೆಕ್ಷನ್ ಗಿಮಿಕ್ಕು ವಾಟ್ ಎವರ್ ವಿ ಆಲ್ ಡಿಸ್ಕಸ್ ಓವರ್ ಹಿಯರ್, ಅದು ದೀರ್ಘಕಾಲೀನವಾಗೂ ನಡೆಯಲ್ಲ. ಯಾಕೆಂದ್ರೆ ಇವತ್ತು ಈ ತಂತ್ರಗಾರಿಕೆ ನಡೆಯುತ್ತೆ, ಆದರೆ ಇದೇ ಸ್ಟ್ರಾಟಜಿ ಎಲ್ಲ ಕಾಲದಲ್ಲೂ ಸಾಫಲ್ಯತೆ ಕೊಡುತ್ತೆ ಅಂತಿಲ್ಲ. ಇವತ್ತು 20 ವರ್ಷದ ಕೆಳಗೆ ಏನು ಲಾಜಿಕ್ಕು ಒಂದು ಮನುಷ್ಯ ಇನ್ಕಾರ್ಪೊರೇಟ್ ಮಾಡ್ತಿದ್ದ ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ತನ್ನ ಕಡೆಗೆ ಅಂತಕ್ಕಂಥದ್ದು ಇವಾಗ ಆಗೋದಿಲ್ಲ.
ಒಬ್ಬರಿಗೆ ಕುಡಿಸ್ಬಿಟ್ರೆ ಓಟ್ ಹಾಕ್ಬಿಡ್ತಾರೆ, ಇವಾಗ ಕುಡಿಸಿದ್ರು ಓಟ್ ಹಾಕಲ್ಲ. ಓಕೆ ಸರ್, ಈಗ ಮಾಲಿನ್ಯದ ಬಗ್ಗೆ ನಾವು ಹೇಳೋದಾದ್ರೆ ಪ್ರತಿಯೊಬ್ಬ ಶ್ರೀಸಾಮಾನ್ಯನು ಹಿ ಶುಡ್ ಹ್ಯಾವ್ ಎ ಬೇಸಿಕ್ ಅವೇರ್ನೆಸ್ ಅಂಡ್ ಅ ಕ್ವೆಶ್ಚನಿಂಗ್ ಕೆಪಾಸಿಟಿ. ಅಂಡ್ ಯಾವುದರಿಂದ ಸರಿ ಯಾವುದರಿಂದ ತಪ್ಪು, ಎಷ್ಟು ಪ್ರಮಾಣದಲ್ಲಿ ಸರಿ ಎಷ್ಟು ಪ್ರಮಾಣದಲ್ಲಿ ತಪ್ಪು, ಇದ್ರ ಬಗ್ಗೆ ಬೆಳೆಸ್ಕೋಬೇಕು. ಅಲ್ಲಿ ದೇರ್ ವೇರ್ ವಿ ಸ್ಟ್ಯಾಂಡ್. ಎಲ್ಲಾನು ನಾವು ಸರ್ಕಾರನೇ ಮಾಡಬೇಕು ಅಂದ್ರೆ ಸರ್ಕಾರ ಅಂದ್ರೆ ನಾವೇ, ನಮ್ಮನ್ನ ಬಿಟ್ಟು ಸರ್ಕಾರ ಅಲ್ಲ. ನಾವು ದೂಷಿಸ್ತೀವಿ, ಮಾಡಬೇಕು ಅಂತೀವಿ, ತಾತ್ವಿಕವಾಗಿ ಅವೆಲ್ಲ ಸರಿ. ಆದ್ರೆ ವೈ ಡೋಂಟ್ ವಿ ಸ್ಟಾರ್ಟ್? ಅಲ್ಲ, ಈಗ ರಘುವ್ರೆ, ಈ ರಿಪೋರ್ಟ್ ಬರೋವರೆಗೂ ಕೂಡ ಇವ್ರು ಕಾಯ್ಬೇಕಿತ್ತ? ಈ ಸಂಬಂಧಪಟ್ಟ ಅಥಾರಿಟಿಗಳು ಏನ್ ಮಾಡ್ತಾರೆ, ಆರೋಗ್ಯ ಇಲಾಖೆ ಇರ್ಬೋದು, ಬೇರೆ ಬೇರೆ ಅಥಾರಿಟಿಗಳು ಇದ್ದೇ ಇದೆ, ನಗರಸಭೆ ಇರ್ಬೋದು, ಪಾಲಿಕೆ ಇರ್ಬೋದು, ಯಾವುದೇ ಇರಲಿ, ಆ ಸ್ಥಳೀಯ ಸಂಸ್ಥೆಗಳು ಏನ್ ಕೆಲಸ ಮಾಡ್ತಾ ಇದೆ? ಈಗ ಚರಂಡಿಯಿಂದ ಇವ್ರು ಗರ್ಭಿಣಿ ರೋಗ ಬರುತ್ತೆ ಅಂತಾರೆ, ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ ಅಂತಾರೆ. ಇವರೆಲ್ಲ ಸಂಬಂಧಪಟ್ಟ ಅಥಾರಿಟಿ ಅವ್ರು ಏನ್ ಮಾಡ್ತಾ ಇದಾರೆ? ಎಲ್ರಿಗೂ ಗೊತ್ತು ಸಮಸ್ಯೆ ಏನು ಅಂತ ಹೇಳಿ. ಕುಡಿಯೋ ನೀರು ಕೊಟ್ರೆ ಇನ್ಫೆಂಟ್ ಮಾರ್ಟಾಲಿಟಿ 5% ಇಂದ ಅರ್ಧಕ್ಕರ್ಧ 50% ಬಿದ್ದು ಹೋಗುತ್ತೆ. ಕುಡಿಯೋ ನೀರು ಕೊಟ್ರೆ ಅದಕ್ಕೆ ಹೇಳ್ತಾರೆ ಶಿಶು ಮರಣ ನಿಲ್ಲಿಸಿದ್ದು ಔಷಧಿ ಮೆಡಿಸಿನ್ ಅಲ್ಲ, ಇಂಜಿನಿಯರಿಂಗು ಅಂತ. ಪೈಪ್ ಹಾಕಿದ್ರೆ ಸಾಕು, ಪೈಪ್ ಹಾಕಿ ನೀರು ಬಂದ್ರೆ ಶಿಶು ಮರಣ 50% ಬಿದ್ದು ಹೋಗುತ್ತೆ. ಇವುಗಳನ್ನು ನಾವು ಯೋಚನೆ ಮಾಡಬೇಕು. ಅದಕ್ಕೆ ನಾವು ಎಲ್ಲಿವರೆಗೂ ಸಮಸ್ಯೆಗೆ ಪರಿಹಾರವನ್ನ ಎಂಥ ಪರಿಹಾರ ನಾವು ಹುಡುಕ್ತೀವಿ ಅಂತ ನೋಡಬೇಕು. ಮೂಲಭೂತವಾಗಿರೋ ಸಮಸ್ಯೆಗಳನ್ನು ಹಾಗೇ ಇಟ್ಕೊಂಡು ಇಲ್ಲಿ ಕಾಸ್ಮೆಟಿಕ್ ಆಗಿ ಅಲ್ಲಿ ಇಲ್ಲಿ ಪರಿಹಾರ ಕೊಡ್ತಕ್ಕಂಥದ್ದು ಸರಿಯಾಗೋದಿಲ್ಲ. ನೀರಿನ ಸಮಸ್ಯೆ ಏನಿದೆಯೋ ಅದು ಇನ್ನೂ ಪರಿಹಾರ ಆಗಿಲ್ಲ. ಇವತ್ತು ಸ್ಯಾನಿಟೇಷನ್ ಇಲ್ಲ, ಟಾಯ್ಲೆಟ್ಟು, ನೀರು, ಶುದ್ಧವಾದ ಗಾಳಿ, ನೀರು. ಇದು ಶುದ್ಧವಾದ ಗಾಳಿ ಎಲ್ಲರೂ ಒಂದೇ ಸರಿ ಮಾಡೋಕ್ಕಾಗಲ್ಲ. ಎಷ್ಟೋ ಸರಿ ಅಮೆರಿಕಾದಂಥ ದೇಶಗಳು ಕೂಡ ಎಲ್ಲ ದೇಶಗಳು ಗಾಳಿ ಕ್ಲೀನ್ ಮಾಡ್ತೀವಿ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಗಂಗಾ ಕ್ಲೀನ್ ಮಾಡಕ್ 30 ವರ್ಷ ಆಯ್ತು, ಆಗೋದೂ ಇಲ್ಲ. ಇದು ಮೊದಲು ನಾವು ತಡೆಗಟ್ಟಬೇಕು. ಅದ್ರ ಜೊತೆಗೆ ಸ್ವಚ್ಛತೆಯ ಲಕ್ಷಣಗಳನ್ನು ನಾವು ತಿಳ್ಕೋಬೇಕು. ನಾವು ಇಂಥ ಮುಂದುವರಿಯೋ ದೇಶ ಮುಂದುವರಿತಾ ಇದ್ದೀವಿ, GDP ಬೆಳೀತಾ ಇದೆ, ಎಲ್ಲ ಇದೆ, ಆದರೆ ಸ್ವಚ್ಛತೆಗೆ ಬಗ್ಗೆ ನಮಗೆ ಗಮನ ಇಲ್ಲ. ಗಾಂಧೀಜಿ 1921 ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಬಂದಾಗ ಭಾರತೀಯರು ಸಿಕ್ಕಿದಲ್ಲಿ ಉಗಿಯೋದು, ಸಿಕ್ಕಿದಲ್ಲಿ ಎಲ್ಲ ಮಾಡೋದು, ಕಚ್ಚಡ ಹಾಕೋದು, ಎಲ್ಲ ಮಾಡೋದು ನೋಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಡ, ಬ್ರಿಟಿಷರೇ ಭಾರತ ಬಿಟ್ಟು ಹೋಗಬೇಡಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ ನಮಗೆ ಯೋಗ್ಯತೆ ಇಲ್ಲ ಅಂತಕ್ಕಂಥದ್ದು ನಾವು. ಮತ್ತೆ ಅವರು ಇನ್ನೊಂದು ಹೇಳಿದ್ರು, ವಾಟ್ ಈಸ್ ದರ್ಟ್ ಅಂತ. ಗಲೀಜ್ ಅಂದ್ರೆ ಏನು ಅಂತ. ದರ್ಟ್ ಈಸ್ ಅ ಮ್ಯಾಟರ್ ಮಿಸ್ಪ್ಲೇಸ್ಡ್ ಅಂತ. ಕೊಳೆ ಆಗದೆ ಒಂದು ಗಲೀಜನ್ನ, ಒಂದು ಕಸದ ಬುಟ್ಟಿಗೆ ಹಾಕಿದ್ರೆ ಅದು ಕಸ ಅಲ್ಲ. ಇದು ನೋಡ್ಬೇಕಾಗಿದೆ. ಮತ್ತೆ ಮನುಷ್ಯ ಮೂಲತಃ ಒಬ್ಬ ಕೊಳಕು ಪ್ರಾಣಿ ಅಂತ ಹೇಳ್ಬೇಕು. ನೋಡಿ, ಅದು ಹೇಳ್ತಾರೆ ಅವನು ಎಷ್ಟು ಕೊಳಕ ಅಂತ ಹೇಳಿದ್ರೆ ಅವನ ಸುತ್ತಮುತ್ತ ಯಾವ್ಯಾವ ಪ್ರಾಣಿಗಳಿದಾವೆ, ಜಿರ್ಲೆ, ತಿಗಣೆ, ಇಲಿ, ಹೆಗಣ, ಏನೆಲ್ಲ ಸೇರಿಸ್ಕೊಂಡಿದ್ದಾನೆ. ಅವನು ಇದ್ದಲ್ಲಿ ಇವೆಲ್ಲ ಇರ್ತವೆ, ಎಲ್ಲ ಸಾಕು ಪ್ರಾಣಿಗಳು ಮಾಡ್ಕೊಂಡು. ಮೂಲಭೂತವಾಗಿ ಅವರಲ್ಲಿ ಒಂದು ಸಮಸ್ಯೆ ಇದೆ. ಮತ್ತೆ ನಗರ ಪಟ್ಟಣ ಹಳ್ಳಿಗಳು ಮಾತ್ರ ಅಂತಲ್ಲ. ಮತ್ತೆ ಇನ್ನೂ ಒಂದು ಮಾತು ಇದ್ರ ಜೊತೆಲೇ ಹೇಳಬೇಕು. ಕ್ಲೀನ್ಲಿನೆಸ್, ನಾವು ಸ್ವಚ್ಛತೆ ಒಂದು ಕಡೆ ನಮ್ಮಲ್ಲಿ ಬಹಳ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾನು ಈ ವಿಚಾರ ಹೇಳಲಿಲ್ಲ. ಆದರೆ ಇದನ್ನ ದಾಟಿ ಇನ್ನೊಂದು ಕಡೆ ಎಲ್ಲ ಕಡೆ ಕ್ಲೀನ್ ಮಾಡು, ಕೈ ತೊಳ್ಕೊ, ಹ್ಯಾಂಡ್ ಸ್ಯಾನಿಟೈಸ್ ಮಾಡಬೇಕು ಅಂದ್ರೆ ಅಲರ್ಜಿ ಶುರು ಆಗ್ತದೆ. ಈಗ ಅಮೆರಿಕದಲ್ಲಿ 14% ಜನರಿಗೆ ಅಲರ್ಜಿ ಇದೆ. ಅದಕ್ಕೆ ಅಲ್ಲಿ ಏನು ಮಾಡ್ತಾರೆ, ಎಳೆ ಮಕ್ಕಳಿಗೆ ಬಹಳ ಅಲರ್ಜಿ ಬಂದು, ಸ್ಕಿನ್ ಅಲರ್ಜಿ ಬಂದ್ರೆ ಒಂಚೂರು ಮಣ್ಣಲ್ಲಿ ಆಟ ಆಡಿಸಿ ಅಂತಾರೆ. ಇದನ್ನ ತಗೊಂಡೋಗಿ ಇನ್ನೊಂದು ಕಡೆ ತಳ್ಳಬಹುದು ನಾವು. ಅದಕ್ಕೆ ಮಾಧ್ಯಮ ಪಾತ್ರ ಬಹಳ ಮುಖ್ಯ. ಮೊದಲನೇದಾಗಿ ಏನ್ ಹೇಳ್ತಾರೆ ಸ್ವಚ್ಛತೆ ಬಗ್ಗೆ ಮಾತಾಡುವಾಗ, ನೋಡಿ ನಮ್ಮ ದೇಹದಲ್ಲಿ 100 ಟ್ರಿಲಿಯನ್ ಜೀವಕೋಶಗಳಿದಾವೆ, 90 ಟ್ರಿಲಿಯನ್ ಜೀವಕೋಶ ಬ್ಯಾಕ್ಟೀರಿಯಾ ಇದಾವೆ, ನಮ್ಮವಲ್ಲ. ಅದಕ್ಕೆ ಹೇಳ್ತಾರೆ ನಾವು ನಮ್ಮ ದೇಹದಲ್ಲಿ ಅತಿಥಿ ಅಂತಕ್ಕಂಥದ್ದು. ಇದನ್ನೂ ಕೂಡ ಗಮನ ಇಟ್ಕೋಬೇಕಾಗ್ತದೆ. ಓಕೆ, ಕೊನೆಯದಾಗಿ ಕಿಶೋರ್ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸಿ, ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್. ಆ್ಯಂಡ್ ನಾವು ನಾವು ಯಾವತ್ತೂ ಯಾವುದೇ ಒಂದು ಸಿಸ್ಟಮ್ನ ರ್ಯಾಡಿಕಲ್ ಚೇಂಜನ್ನು ಮಾಡಬೇಕು ಅನ್ನೋದ್ರ ಬದಲಾಗಿ ನಾವು ಎಷ್ಟು ಮಟ್ಟಿಗೆ ನಮ್ಮನ್ನು ನಾವು ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ, ನಮ್ಮ ಅಕ್ಕಪಕ್ಕದಲ್ಲಿ ಅವೇರ್ನೆಸ್ನ ಎಷ್ಟು ಮಟ್ಟಿಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ, ಅದ್ರ ಬಗ್ಗೆ ಕೂಲಂಕುಷವಾಗಿ ನಾವು ಆತ್ಮ ವಿಮರ್ಶೆ ಮಾಡಿಕೊಂಡು ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಕರಿತೀವಿ. ಸ್ವಚ್ಛತೆ ಬಹಳ ಮುಖ್ಯ. ನೀವು ಹಳ್ಳಿಲಿರಿ, ಸಿಟಿಲಿಯವರೆಲ್ಲ ಬಹಳ ಕ್ಲೀನು ಅಂತಲ್ಲ, ಅಥವಾ ಹಳ್ಳಿಯವರೆಲ್ಲ ಬಹಳ ಗಲೀಜು ಅಂತಲೂ ಅಲ್ಲ. ಗಲೀಜು ಅಂತಕ್ಕಂಥದ್ದು ಎಲ್ಲ ಕಡೆನೂ ಇದೆ, ಸ್ವಚ್ಛತೆ ಅಂತಕ್ಕಂಥದ್ದು ಎಲ್ಲ ಕಡೆನೂ ಇದೆ. ಅದನ್ನ ನಾವು ಪ್ರಮೋಟ್ ಮಾಡಿದಾಗ ಹೆಚ್ಚಿನ ಮಟ್ಟದ ಈ ಥರದ ಮಾರ್ಟಾಲಿಟೀಸ್ನ ದೀರ್ಘಕಾಲೀನವಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಥ್ಯಾಂಕ್ ಯು ಕಿಶೋರ್, ಹಾಗೇನೆ ರಘು ಅವರು ಸಾಕಷ್ಟು ವಿಚಾರಗಳ ಜೊತೆ ಹಂಚಿಕೊಟ್ಟರೆ ಧನ್ಯವಾದ ಇಬ್ಬರಿಗೂ ಕೂಡ. ಒಟ್ಟಾರೆ ಗ್ರಾಮೀಣ ಭಾರತ ಇರ್ಬೋದು ಅಥವಾ ನಗರ ಪ್ರದೇಶದಲ್ಲಿರ್ಬೋದು, ಇವತ್ತು ಗರ್ಭಿಣಿಯರು ಹಾಗೇನೆ ಶಿಶುಗಳು ಸಾಕಷ್ಟು ಪ್ರಮಾಣದಲ್ಲಿ ಸಾವನ್ನಪ್ತಾರೆ. ನಿಜವಾಗಲೂ ಆತಂಕಕಾರಿ ವಿಚಾರ. ಇದಕ್ಕೆ ಪರಿಹಾರಗಳು ಕೂಡ ನಮ್ಮ ತಜ್ಞರು ತಿಳಿಸಿದ್ದಾರೆ. ಸ್ವಚ್ಛತೆ ಬಹಳ ಮುಖ್ಯ, ನಾಗರಿಕ ಪ್ರಜ್ಞೆ ಅನ್ನೋದು ಬಹಳ ಮುಖ್ಯ. ಹಾಗೇನೆ ಸಂಬಂಧಪಟ್ಟಂಥ ಇಲಾಖೆಗಳೇನಿದೆ, ಆ ಅಥಾರಿಟಿ ಏನಿದೆ, ಅವೆಲ್ಲವೂ ಕೂಡ ತಮ್ಮ ಪಾಡಿನ ತಾವು ಕೆಲಸವನ್ನ ನಿಷ್ಠೆಯಿಂದ ಮಾಡಿದಾದರೆ ನಿಜವಾಗ್ಲೂ ಕೂಡ ಒಂದು ಸಮೃದ್ಧ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ಸಮಯ ಸದಾ ನಿಮ್ಮೊಂದಿಗೆ.